ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಮತಾ ದಿನಚರಿಗೆ ಸ್ವಾಗತ. ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸಹ ಸಂಡೇ ವಿಡಿಯೋನೇ, ಅಂದರೆ ಸಂಡೇ ವ್ಲಾಗ್ ಶುರು ಮಾಡಿದ್ದೀನಿ. ಇವತ್ತು ಸಹ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಇವತ್ತು ಯಾವ ಕಡೆ ಯಾವ ಟೆಂಪಲ್ ಅನ್ನೋದನ್ನ ವಿಡಿಯೋ ಪೂರ್ತಿಯಾಗಿ ನೋಡಿ ಗೊತ್ತಾಗುತ್ತೆ. ಯಾವ್ಯಾವ ಟೆಂಪಲ್ಗೆ ಹೋಗಿದ್ವಿ ಏನು ಅನ್ನೋದನ್ನು. ಮಳೆ ಬೇರೆ ಫುಲ್ ಬರ್ತಾನೆ ಇದೆ. ನೈಟಿಂದ ಮಳೆ ನಿಂತೇ ಇಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಬೆಳಗ್ಗೆ ಎದ್ದೇಳಕ್ಕೆ ಸಹ ಸ್ವಲ್ಪ ಕಷ್ಟ ಬಿದ್ದೆ ಎದ್ದೆ ಅಂತ ಹೇಳ್ಬೋದು. ಎದ್ದಿದ್ದಾಯಿತು, ಫ್ರೆಶ್ ಅಪ್ ಆಗಿ ಬಂದಿದ್ದೀವಿ. ಇನ್ನೂ ರೆಡಿ ಆಗಿಲ್ಲ. ಆ್ಯಕ್ಚುಲಿ ರೆಡಿ ಆಗಬೇಕು. ಟಿಫನ್ ಬೇರೆ ಮಾಡ್ಕೊಂಬಿಡೋಣ, ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಟಿಫನ್ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಚಪಾತಿ, ಅದಾದಮೇಲೆ ಇಲ್ಲಿ ಟೊಮೊಟೊ ಗೊಜ್ಜು ಸಹ ರೆಡಿ ಇದೆ ಆಲ್ರೆಡಿ. ನೈವೇದ್ಯಕ್ಕೆ ಕೊಟ್ಟಾಗಿದೆ. ಇನ್ನು ನಾವು ತಿನ್ನೋದಕ್ಕೆ ಅಂತ ಚಪಾತಿ ಮಾಡ್ಕೊಬೇಕು. ಮಾಡ್ತಾಯಿದ್ದೀನಿ ಚಪಾತಿ. ನೈವೇದ್ಯಕ್ಕಂತೂ ಚಪಾತಿ ಆಗಿದೆ. ಅವ್ರು ತೊಗೊಂಡೋಗಿದ್ದಾರೆ. ಅವ್ರು ಪೂಜೆ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಾನಿನ್ನು ಚಪಾತಿ ಮುಗಿಸಿ ರೆಡಿ ಆಗಬೇಕು. ಅಷ್ಟರಲ್ಲಿ ಅವ್ರದ್ದು ಆಗುತ್ತೆ, ಒಂದು ಹಾಫ್ ಆನ್ ಅವರ್ ಮೇಲೆ ಆಗುತ್ತೆ. ಅವ್ರು ಬರೋ ಅಷ್ಟರಲ್ಲಿ ನಾನು ಚಪಾತಿ ಎಲ್ಲ ಮುಗಿಸ್ಕೊತೀನಿ. ನಮ್ಮ ಮಕ್ಳಿಗೂ ಸಹ ಹಾಲು ಬಿಸಿ ಇಟ್ಟಿದೆ. ತಣ್ಣಗಿದ್ರೆ ಕುಡಿಯೋಕ್ಕಾಗಲ್ಲ ಈ ಚಳಿಗೆ. ನಾನೇನು ಅವಾಗಲೇ ಮಾಡಿಟ್ಬಿಟ್ಟೆ. ಇವರೆಲ್ಲ ಎದ್ದು ಬಂದಿದ್ದು ಲೇಟ್ ಆಯಿತು, ಅದಕ್ಕೆ ತಣ್ಣಗಾಗ್ಬಿಟ್ಟಿದೆ ಹಾಲೆಲ್ಲ. ಅದಕ್ಕೆ ಸ್ವಲ್ಪ ಬಿಸಿ ಮಾಡೋಣ ಅಂತ ಅದನ್ನು ಸಹ ಬಿಸಿ ಇಕ್ಕಿದ್ದೀನಿ. ಹಾಲು ಕುಡಿದ್ಬಿಟ್ಟು ಇನ್ನು ರೆಡಿ ಆಗ್ಬೇಕು. ನಾನೇನು ರೆಡಿ ಆಗಿಲ್ಲ, ಸ್ನಾನ ಮಾಡ್ಕೊಳ್ಳೋಣ, ಹಂಗೆ ಬಂದುಬಿಟ್ಟೆ. ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ಸ್ಯಾರಿ ಹಾಕ್ಕೊಂಡು ಈ ಮಳೆಯಲ್ಲಿ ನಿಜವಾಗ್ಲೂ ಹೋಗೋಕ್ಕಾಗಲ್ಲ. ಆಚೆಗಡೆ ಓಡಾಡಬೇಕು ಅಂದರೆ ಸ್ವಲ್ಪ ಕಷ್ಟ. ಮಳೆ ಇಲ್ಲ ಅಂದರೆ ಆರಾಮಾಗಿರುತ್ತೆ, ಬಟ್ ಮಳೆ ಇದ್ದರೆ ಈ ಸ್ಯಾರಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಮೇಂಟೈನ್ ಮಾಡೋದಕ್ಕೆ ಕಷ್ಟನೇ. ಅದಕ್ಕೋಸ್ಕರ ಬೇರೆ ಒಂದು ಡ್ರೆಸ್ ಹಾಕ್ಕೊಂಬೋಣ ಅಂತ ಅಂದ್ಕೊತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ ಅಂತ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸ್ವಲ್ಪ ಕೋಲ್ಡ್ ಸಹ ಆಗಿದೆ. ದಿನ ತಲೆಗೆ ಬೆಳಗ್ಗೆ ಸ್ನಾನ ಮಾಡೋದ್ರಿಂದ, ಈ ವೆದರ್ ಬೇರೆ ಇರೋದ್ರಿಂದ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ನನಗೆ ಆಗ್ತಾನೇ ಇಲ್ಲ. ನೋಡೋಣ ಇವತ್ತೆಲ್ಲೆಲ್ಲಿ ಹೋಗ್ತೀವಿ, ಹೆಂಗಿರುತ್ತೆ ಏನು ಅನ್ನೋದನ್ನು ತೋರಿಸ್ತೀನಿ ಫ್ರೆಂಡ್ಸ್. ಫೈನಲಿ ಈಗ ರೆಡಿಯಾಗಿ ಆಯಿತು. ನೆಕ್ಸ್ಟ್ ಇನ್ನು ಸ್ವಲ್ಪ ದೇವ್ರ ಮನೆಯಲ್ಲಿ ದೀಪ ಹಚ್ಚಿಬಿಟ್ಟು ಇನ್ನು ಹೊರಡಬೇಕು. ಆ್ಯಕ್ಚುಲಿ ಲೇಟ್ ಆಗಿಬಿಟ್ಟಿದೆ. ಥಂಡಿಗೆ ಬೇಗ ಕೆಲಸ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. 9:30 ಆಗಿಬಿಟ್ಟಿದೆ. ಟಿಫನ್ ಎಲ್ಲ ಮಾಡಿ ತಿಂದಾಯಿತು. ಇನ್ನು ನಾನು ಮಕ್ಕಳು ದಾರಿಯಲ್ಲಿ ತಿನ್ಕೋತೀವಿ ಅಂತ ಹೇಳಿದ್ವಿ. ಬಟ್ ಯಾಕೆ ಇಷ್ಟು ಬೇಗ ತಿನ್ನೋಕ್ಕೆ ಯಾಕೋ ಮನಸ್ಸು ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಅಂದವೇ ದಾರಿಯಲ್ಲಿ ತಿನ್ಕೋತೀವಿ. ಬಟ್ ಈ ನೆಗಡಿ ಬೇರೆ ಆಗಿರೋದ್ರಿಂದ ಏನು ತಿನ್ನೋಕ್ಕೂ ಮನಸ್ಸೇ ಇಲ್ಲ. ಅದಕ್ಕೋಸ್ಕರ ದಾರಿಯಲ್ಲಿ ತಿನ್ಕೊಂಡು ಹೋಗೋಣ ಅಂತ ಹೇಳಿದ್ವಿ. ಸ್ವಾಮಿಗಳು ಮಾತ್ರ ಟಿಫನ್ನೆಲ್ಲ ಮುಗಿಸ್ಕೊಂಡ್ರು. ಜೊತೆಗೆ ನಮ್ಮ ಮನೆಯವರು ಮತ್ತು ನಮ್ಮ ತಮ್ಮ ಇಬ್ಬರು ಸಹ ಮಾಲೆ ಹಾಕಿರುವಂಥದ್ದು. ಇಬ್ಬರು ಸಹ ಟಿಫನ್ನು ಪೂಜೆ ಎಲ್ಲ ಮುಗಿಸ್ಕೊಂಡ್ರು. ಇನ್ನು ನಾನು ಮನೆಯಲ್ಲಿ ದೀಪ ಅಂಟಿಸ್ಬೇಕು. ದೀಪ ಅಂಟಿಸ್ಬಿಟ್ಟು ಇನ್ನು ಹೊರಡಬೇಕು. ಹೊರಡಿ ಮತ್ತು ನೈಟು ನೋಡಬೇಕು ಎಷ್ಟೊತ್ತಾಗುತ್ತೆ. ಎಲ್ಲೆಲ್ಲಿ ಹೋಗ್ತೀವಿ ಅಂತಲೂ ಗೊತ್ತಿಲ್ಲ. ಪ್ಲ್ಯಾನ್ ಮಾಡ್ತಿದ್ದೆ ಒಂದು, ಇವಾಗ ಫೈನಲಾಗಿ ಎಲ್ಲೆಲ್ಲಿ ಹೋಗಿ ಸೇರುತ್ತೋ ಗೊತ್ತಿಲ್ಲ. ನೋಡಬೇಕು. ಎಷ್ಟಾದರೆ ಅಷ್ಟು ನೋಡ್ಕೊಂಡು ಬರೋದು. ಹೇಗಿದ್ರು ಬೇಗ ರೆಡಿ ಆಗ್ತೀವಲ್ವ ಅಂದ್ಬಿಟ್ಟು ನಾವು ಹಂಗೇನೆ ಹೋಗಿ ಬರೋಣ ಅಂತ ಅನ್ಕೋತೀವಿ. ಯಾಕಂದರೆ ಬೇರೆ ಟೈಮಲ್ಲೆಲ್ಲ ಹೋಗೋಕ್ಕಾಗೋದಿಲ್ಲ, ಮಕ್ಕಳಿಗೆ ಸ್ಕೂಲ್ ಓದು ಅಂತ ಇರುತ್ತೆ. ಸಂಡೇ ಆದರೆ ಸ್ವಲ್ಪ ಫ್ರೀ ಆಗಿರ್ತೀವಿ. ಹೇಗಿದ್ರು ಬೇಗ ಎದ್ದೇಳ್ತೀವಲ್ವ, ಅದಕ್ಕೋಸ್ಕರ ಫ್ರೀ ಇದ್ದ ಟೈಮಲ್ಲಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ನಾನು ಸಹ ಡ್ರೆಸ್ ಹಾಕ್ಕೊಂಬಿಟ್ಟೆ. ಯಾಕಂದರೆ ತುಂಬ ಮಳೆ ಬರ್ತಾನೆ ಇದೆ, ಜಿನುಗ್ತಾನೆ ಇದೆ, ಮಳೆ ನಿಲ್ತಾನೆ ಇಲ್ಲ. ಇನ್ನು ಈ ಮಳೆಯಲ್ಲಿ ಸೀರೆ ಹಾಕ್ಕೊಂಡೆಲ್ಲ ಹೋಗೋಕ್ಕಾಗೋದಿಲ್ಲ. ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನಡೆಯೋದು ಓಡಾಡೋದೆಲ್ಲನೂ. ಮಳೆ ಇಲ್ಲ ಅಂದರೆ ಏನು ಅನ್ಸೋದಿಲ್ಲ, ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಮಳೆ ಎಲ್ಲ ಇದ್ದಾಗ ಸ್ವಲ್ಪ ಆಚೆ ಓಡಾಡೋದು ನಡೆಯೋದು ಎಲ್ಲ ಸ್ವಲ್ಪ ನನಗೆ ಒಂಥರ ಹಿಂಸೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಡ್ರೆಸ್ಸೇ ಹಾಕ್ಕೊಂಬಿಟ್ಟಿದ್ದೀನಿ. ಇನ್ನು ಹೊರಡ್ಬೇಕು ಫ್ರೆಂಡ್ಸ್. ಇವಾಗ ಬನ್ನಿ ಹೊರಡೋಣ. ಇನ್ನು ಪೂಜೆ ಬೇರೆ ಮಾಡಬೇಕು. ದೀಪ ಅಂಟಿಸ್ತೀನಿ. ದೀಪ ಅಂಟಿಸ್ಬಿಟ್ಟು ಮತ್ತೆ ಹೊರಡುವಂಥದ್ದು. ಓಕೆ ಫ್ರೆಂಡ್ಸ್, ಫೈನಲಿ ಪೂಜೆ ಸಹ ಮುಗಿಸಿದ್ದಾಯಿತು. ಆದರೆ ಹೂವು ಎಲ್ಲ ತೆಗೆದು ಹೂವು ಇಟ್ಬಿಟ್ಟು ಸಿಂಪಲಾಗಿ ಪೂಜೆ ಮಾಡ್ಕೊಂಬಿಟ್ಟಿದ್ದೀನಿ. ಎಲ್ಲಾದರೂ ಆಚೆ ಹೋಗ್ಬೇಕಾದ್ರೆ ಮನೆ ಒಳಗಡೆ ಎಲ್ಲ ದೀಪ ಹಚ್ಬಿಟ್ಟರು ಒಂಥರ ಚೆನ್ನಾಗಂತ ಅನಿಸುತ್ತೆ. ಯಾವಾಗಲೂ ಅಷ್ಟೇ, ಯಾವಾಗ ಆಚೆ ಹೋಗ್ಬೇಕು ಅಂದಾಗೂ, ಅಂದರೆ ಈ ಥರ ಟೆಂಪಲ್ಗೆ ಅದಕ್ಕೆ ಹೋಗಬೇಕು ಅಂದಾಗ ಗ್ಯಾರಂಟಿ ದೀಪ ಮಾತ್ರ ಹಚ್ಬಿಟ್ಟು ಹೋಗ್ತೀನಿ. ಅಟ್ಲೀಸ್ಟ್ 1-2 ದೀಪ ಆದರೂ ಹಚ್ಚಿಕ್ಬಿಟ್ಟು ಹೋಗ್ತೀವಿ. ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕಿರ್ತೀನಿ. ತುಂಬ ಏನು ಎಣ್ಣೆ ಹಾಕೋಕ್ಕೆ ಹೋಗೋಲ್ಲ, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹೋಗಿರ್ತೀನಿ. ಬಟ್ ಇವಾಗ ಸಾಯಂಕಾಲ ಬೇಗ ಬರ್ತೀನಿ ಅನ್ನೋ ಕಾರಣಕ್ಕೆ ಸ್ವಲ್ಪ ದೊಡ್ಡ ದೀಪಕ್ಕೂ ಸಹ ಹಚ್ಬಿಟ್ಟು ಹೋಗಿದ್ದೆ. ಯಾಕಂದರೆ ನಾನು ನೈಟ್ ಇರೋದಿಲ್ಲ, ದೀಪ ಹಂಚೋಕ್ಕಾಗಲ್ವಲ್ಲ. ಅದಕ್ಕೆ ನೈಟ್ ಬರೋವರೆಗೂ ಉರಿಲಿ ದೀಪ ಅಂದ್ಬಿಟ್ಟು ದೀಪಕ್ಕೆಲ್ಲ ಎಣ್ಣೆ ಹಾಕ್ಬಿಟ್ಟು ಹಚ್ಬಿಟ್ಟು ಹೋಗಿದ್ದೆ. ಬಟ್ ಮಳೆ ಮಾತ್ರ ನಿಂತೇ ಇಲ್ಲ. ಬೀಳೋದು ನಿಲ್ಲೋದು ಇದೇ ರೀತಿಯೇ ಆಗ್ತಾಯಿತ್ತು. ನನಗೆ ಬೇರೆ ಕೋಲ್ಡ್ ಆಗಿರೋದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಒಂಥರ ಅನ್ನಿಸ್ತಾಯಿತ್ತು. ಯಾಕಂದರೆ ಕೋಲ್ಡ್ ಆದಾಗ ಈ ವೆದರು ಸ್ವಲ್ಪ ಥಂಡಿದ್ರೆ ತುಂಬಾ ಒಂಥರ ಹಿಂಸೆ ಆಗ್ತಾ ಇರುತ್ತಲ್ವ, ಅದಕ್ಕೋಸ್ಕರ. ಮತ್ತೆ ಮಾಮೂಲಿ ಬಂದೇ ಬರುತ್ತೆ. 1-2 ದಿನಕ್ಕೆ ಹೌದೌದು, ಈ ದೊಡ್ಡ ದೊಡ್ಡ ಗಾಡಿಗಳು ಬರ್ತವಲ್ಲ,
ಇವರನ್ನ ಮೇಲಮ್ಮೋನ ಇವ್ರು ಬರ್ತಾರಲ್ಲ ವೆಯ್ಟ್ ಎತ್ಕೊಂಡ್ರವ್ರು ತುಂಬಾ ಅವ್ರಿನ್ನ ಡಮಾಲ್ ಡಿಮಿಲ್ ಡಿಮಾ ಅಂತ ಹೋಗ್ತಾರ ಅದ್ ರೋಡ್ 2 ದಿನಕ್ಕೆ ಕಿತ್ತೋಗ್ಬಿಡುತ್ತೆ. ಭೂಮಿ ತಾಯಿ ಎಲ್ಲಿ ತಡೆಯುತ್ತೆ ಭೂಮಿ ತಾಯಿ ತಡೆಯುತ್ತಪ್ಪ ಒಳಗಡೆ ಇರೋ ತಾಯಿ ತಡಿತಾ ಇರೋದಕ್ಕೆ ಇಷ್ಟು ಜನ ಇದ್ದೀವಿ. ಟಾರ್ ತಡಿಯಲ್ಲ, ಏನ್ ಮಾಡೋದು, ನಮ್ ಜನ ಹಂಗೆ ವಿಚಿತ್ರ ನಿನ್ನೆ ಅಲ್ಲಿ ಹಾರ ತೆಗ್ದ್ಬಿಟ್ಟು ಸ್ವಾಮಿ ಬಿಸಾಕವನೆ. ಸ್ವಾಮಿ ದೇವ್ರದ್ದು ಮಳ ಹಾಕಿರ್ತೀವಲ್ಲ ಹಾರ ತೆಗ್ದ್ಬಿಟ್ಟು ಬಿಸಾಕವನೆ. ಏನ್ ಹಾರ? ಅದೇ ಕಟ್ಟಿರೋ ಹೂವ ತಗೊಂಡೋಗಿ ದೇವ್ರಿಗೆ ಹಾಕಿದ್ವಲ್ಲ ಅದು ಹಂಗ ಹಾಕಲ್ವಾ? ಹಾಕ್ಬೋದಾಗಿತ್ತು. ಒಣಗೋವರ್ಗು ಡೋರ್ಗೆ ಹಾಕ್ತಾರೆ. ದೇವ್ರದ್ದು ಇನ್ನೂ ಒಂದೊಂದ್ ದೇವ್ರದ್ದು ಹೆಂಗ್ ಹಾಕ್ತಾರೆ ಅಂತ ಕೇಳ್ತೇನೆ ನಾನು. ಹಂಗಲ್ಲ, ಡೋರ್ಗೆ ಅಂದ್ರೆ ಒಣಗೋವರ್ಗು ಇರ್ಲಿ ಅಂತ ಅಷ್ಟೇನೆ. ಚೆನ್ನಾಗಿರುತ್ತಲ್ಲ ಹೂವ, ಯಾಕೆ ತೆಗಿಬೇಕು ಅಂತ. ಎಲ್ಲಾರು ಗುರುಸ್ವಾಮಿಗ್ಲ ಆಗ್ಬಿಟ್ಟಿದ್ರ, ಏನ್ ಮಾಡೋದು? ಒಬ್ರಿಗಿಂತ ಒಬ್ರು ಗುರುಸ್ವಾಮಿಗ್ಲ, ಏನ್ ಮಾಡೋದು? ಏನೋ ಫಂಕ್ಷನ್ಗೆ ಡೆಕೋರೇಷನ್ಗೆ ಏನೋ ಇರುತ್ತೆ. ಎಲ್ಲಿ ತಗೊಂಡ್ಬಂದ್ವಿಲ್ಲ, ಎಲ್ಲಿ ಕಿತ್ಕೊಂಡ್ಬಂದಿದ್ದು, ಎಲ್ಲಿ ಕಿತ್ಕೊಂಡ್ ಬಂದ್ರಿ? ತೋಟ ಇದಿತ್ತ ಗಿಡ? ಅಲ್ಲ ಏನಾದ್ರು ಕಟ್ ಮಾಡಿದ್ರೆ ನೋಡಿದೆ ನಾನು. ಅದಕ್ಕೆ ಕಟ್ ಮಾಡ್ಕೊಂಡ್ ಬಂದ್ರ ನೀವು? ನೆನ್ನೆ ಒಂದೆಲೆ ಕಟ್ ಮಾಡ್ಕೊಂಡ್ ಬಂದೆ. ಯಾರು ಮಾರಲ್ಲ, ಇದಕ್ಕೆ ಬರ್ಬೇಕು, ಕೆಲ್ಕೆರೆಗೆ ಬರ್ಬೇಕು, ಯಾರು ಮಾರಲ್ಲ. ಬಾಳೆ ಎಲ್ಲ ಸೀಸನ್ ಅಲ್ಲ ಸಿಗುತ್ತೆ, ಹಬ್ಬ ಸೀಸನ್ ಅಲ್ಲಿ. ಇಂಥ ಸೀಸನ್ ಅಲ್ಲಿ ಸಿಗಲ್ಲ, ಇಂಥ ಸೀಸನ್ ಅಲ್ಲಿ ಸಿಗೋದಿಲ್ಲ. ಬೈತಿ ಹೋದ ದೇವಸ್ಥಾನಕ್ಕೆ, ಅದು ಕೇಳ ದೇವಸ್ಥಾನ ಬೈರ್ತಿಗೆ ನೀನ್ ಅಲ್ಲೋಗಿದ್ರಾ? ಬೆಳಿಗ್ಗೆ ಅಲ್ಲೇ ಹೋಗಿದ್ದು. ಹೌದೇನೋ? ಅಲ್ಲಿ ಹೋಗಿದಾಗೇನೆ ಅಲ್ಲೇ ಎಲ್ಲ ಕಿತ್ಕೊಂಡ್ ಚೆನ್ನಾಗಿದ್ಯಾ ಒಳಗಡೆ? ಆಚೆಗೆ ಏನು ಕಾಣಿಸೋದೇ ಇಲ್ಲ ದೇವಸ್ಥಾನ. ಚಿಕ್ಕದಾಗಿ ದೇವಸ್ಥಾನ, ಮೂರ್ ಜೋರ್ ಇದೆ ಒಳಗಡೆ. ಚೆನ್ನಾಗಿದ್ಯಾ? ಅದು ಇದಲ್ಲ, ಯಾವುದು ಟ್ರಸ್ಟ್ ಅಲ್ವಾ? ತಾಮ್ರದ್ದಲ್ಲ, ಮಾಮೂಲಿ ಕಲ್ಲು ಇರುತ್ತೆ. ಶಿಲೆ, ಕಲ್ಲಿನ ಶಿಲೆ. ಮುರುಗರ್ದು, ಗಣೇಶದ್ದು ಬ್ಲಾಕ್ ಫಾರ್ಚುನರ್ ಅಲ್ಲೇ 3-4 ಜನ ಇದ್ರು ಅಷ್ಟೇ ಅದ್ರಲ್ಲಿ. ಇಳ್ಮುಡಿಗ ಅದಿಲ್ಲ, ನಿನ್ನ ತಾರು ಇಲ್ಲೇ ವಿಜಯಪುರದಲ್ಲಿ, ಅದ್ರಲ್ಲಿ 2-3 ಅಷ್ಟೇ. ಏನೋ ಅವ್ರು ಅಷ್ಟೇ ಆಗಿರ್ತಾರೆ ಪಾಪ. ಇನ್ನೊಂದು ಬಲೇನೋ ಒಂದೇ ಒಬ್ರೆ, ಇನ್ನ ಸ್ವಂತ ಹೋಗಿರ್ತಾರಲ್ವಾ, ಫ್ಯಾಮಿಲಿ ಹಂಗ ಹೋಗ್ಬಿಡ್ತಾರೆ. ಡ್ರೈವರು ಒಬ್ಬ ಅಷ್ಟೇ. ಒಬ್ಬೊಬ್ರು ಒಂದೊಂಥರ ಹೋಗ್ತಾರೆ. ಇಲ್ಲ ಆನ್ ದ ವೇ ಪಿಕಪ್ ಮಾಡ್ಕೊಂಡು ಹೋಗ್ಬೋದು. ಹೇಳಕ್ಕಾಗಲ್ಲ. ಅಂದ್ರೆ ಅಲ್ಲಿ ಎದ್ದು ತಮಿಳ್ನಾಡಲ್ಲೋ ಎಲ್ಲ ಕೇಳೋದಲ್ಲ. ಒಬ್ಬನ್ಗೆ ನಾವು ಬುಕ್ ಮಾಡಷ್ಟೇ ಅಲ್ಲ, ಓನ್ ಗಾಡಿ ಇಲ್ಲ, ಯಾರೋ ಇರ್ತಾರೆ, ಇಲ್ಲ ಸಿಗೋರೋ ಬರೋರು ಇರ್ತಾರೇನೆ, ಅವ್ರಿಗೋಸ್ಕರ ತಗೊಂಡು ಹೋಗ್ತಾರೆ. ನಾವು ಹೇಳಕ್ಕಾಗಲ್ಲ ಯಾವ ಟೈಮಲ್ಲಿ ಹೆಂಗೆ ಆಗುತ್ತೆ ಅಂತ. ಹಾಗೆ ಹೋಗ್ತಾ ಅಂದಿವಿಯಲ್ಲಿ ಅಂಗಡಿ ಹತ್ರ ಹೋಗಬೇಕು ಅಂದರೆ ನಮ್ಮ ಮನೆಯವರು ಸ್ವಲ್ಪ ಕೆಲಸ ಇತ್ತು ಹುಡುಗ್ರ ಹತ್ರ. ಇವತ್ತು ಸಂಡೇ ಅಲ್ವಾ, ಅದಕ್ಕೋಸ್ಕರ ಅಂಗಡಿ ಹತ್ರನೂ ಹೋಗಿದ್ವಿ. ಒಂದು ವಿಸಿಟ್ ಮಾಡಿಕೊಂಡು ಹೋದ್ವಿ, ನೋಡಿಕೊಂಡು ಅವ್ರೇನೋ ಕೆಲಸ ಹೇಳ್ಬೇಕಾಗಿದ್ದನ್ನ ಹೇಳ್ಬಿಟ್ಟು ಹುಡುಗ್ರ ಹತ್ರ ಮಾತಾಡಬೇಕು ಅಂತ ಹೇಳಿದ್ರು. ಮಾತಾಡಿಕೊಂಡು ಮತ್ತೆ ಹೋಗೋಣ ಅಂದ್ಬಿಟ್ಟು ಹೋಗಿದ್ದೀವಿ. ತಂಡಿ ಮರ ನೋಡ್ತಾ ಇರಲ್ವಾ, ಮಳೆ ಬೀಳೋದು ನಿಲ್ಲೋದು ಮಾಡ್ತಾಯಿತ್ತು. ನಮ್ಮ ಅಂಗಡಿಯಲ್ಲಿ ಸ್ವಲ್ಪ ಸೌಂಡ್ ಇದ್ದೇ ಇರುತ್ತೆ ಯಾವಾಗಲೂ. ನಮ್ಮ ಕೆಲಸನೇ ಹಾಗೆ ಸೌಂಡ್ ಮಾಡೋ ಕೆಲಸ, ಅದಕ್ಕೋಸ್ಕರ ಸೌಂಡ್ ತುಂಬಾ ಸೌಂಡ್ ಇತ್ತು. ಸ್ವಲ್ಪ ಅಲ್ಲೊಂದು ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ. ಒಂಥರ ಚೆನ್ನಾಗಿರುತ್ತೆ, ಯಾಕಂದರೆ ಸ್ವಲ್ಪ ಫಸ್ಟಿಗೆಲ್ಲ ಇಲ್ಲಿ ಫುಲ್ ಓಪನ್ ಪ್ಲೇಸ್ ಇತ್ತು, ಏನು ನಮ್ಮ ಅಂಗಡಿ ಬಿಟ್ಟು ಬೇರೇನೂ ಇರಲಿಲ್ಲ. ಬಟ್ ಇವಾಗೆಲ್ಲ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ತುಂಬಾ ಅಂತ ಹೇಳ್ಬೋದು ಆ ಏರಿಯಾ ಎಲ್ಲನೂ. ಫಸ್ಟಿಗೆ ಇರೋದಕ್ಕೂ ಇವಾಗೂ ತುಂಬ ಡಿಫ್ರೆನ್ಸ್ ಇದೆ. ಹಾಗೆ ಇಲ್ಲಿ ನೋಡ್ಬೋದು ತುಳಸಿ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಅಂಗಡಿ ಪಕ್ಕದಲ್ಲೇ ಬೆಳೆಸ್ಕೊಂಡಿರುವಂಥದ್ದು ಅವರು. ಅದಕ್ಕೆ ನೀಟಾಗಿ ಕಾರ್ನರಲ್ಲೆಲ್ಲ ಕಲ್ಲು ಇಕ್ಬಿಟ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಅದಕ್ಕೆ ಅದು ಸಹ ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಒಂದರಿಂದ ತುಳಸಿ ಬೆಳೆದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ತುಳಸಿ ಎಲ್ಲ. ಅದಕ್ಕೆ ಅದು 1-2 ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಇದಾದಮೇಲೆ ಇದು ಬಂದ್ಬಿಟ್ಟು ಗಣೇಶ ಹೂ ಬರುತ್ತಲ್ವ, ಆ ಗಿಡ ತುಂಬ ಚೆನ್ನಾಗಿದೆ. ಈ ಕಲರ್ ನಂಗೆ ತುಂಬ ಇಷ್ಟ ಆಯ್ತು, ಈ ಕಲರು. ಅದಕ್ಕೋಸ್ಕರ ಇದು ಸಹ ಮಾಡಿ, ಇದು ಅಂಗಡಿ ಮುಂದೆ ಮುನೇಶ್ವರನ ದೇವಸ್ಥಾನ ಕಟ್ತಾ ಇದ್ದಾರೆ. ಆ ದೇವಸ್ಥಾನದ ಹತ್ರ ಇರುವಂಥ ಗಿಡ ತುಂಬ ಚೆನ್ನಾಗಿ ಬಂದಿತ್ತು. ಹೂವು ಸಹ ನೋಡೋಕ್ಕೂ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು. ಅದಕ್ಕೋಸ್ಕರ ಅದು 1-2 ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಈ ಥರ ಆಚೆ ಬಂದಾಗ ಏನಾದರೂ ಗಿಡಗಳು ಹೂವು ಕಾಣಿಸ್ತಾನೋ ಮನಸ್ಸಿಗೆ ಒಂಥರ ತೃಪ್ತಿ, ಒಂಥರ ಖುಷಿ ಅಂತ ಅನಿಸುತ್ತೆ. ಯಾವಾಗಲೂ ನೋಡೋದು ಗಾಡಿಗಳು, ವೆಹಿಕಲ್ಸ್ ನೋಡಿ ಬೋರ್ ಆಗಿಬಿಟ್ಟಿರುತ್ತೆ. ನಮ್ಮ ಅಂಗಡಿ ಹತ್ರ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೇಚರು. ಬಟ್ ಇವಾಗ ಮತ್ತು ಅಲ್ಲೂ ಸಹ ಎಲ್ಲ ಬಿಲ್ಡಿಂಗ್ ಎದ್ಬಿಡ್ತಾ ಇದೆ. ಇನ್ನೊಂದು 5-6 ವರ್ಷ ಅಲ್ಲೂ ಸಹ ಫುಲ್ ಕಂಪ್ಲೀಟಾಗಿ ಬರೀ ಬಿಲ್ಡಿಂಗೇ ಕಾಣಿಸುತ್ತೆ, ಬೇರೆ ಏನೂ ಕಾಣಿಸಲ್ಲ ಅಂತ ಅನಿಸುತ್ತೆ.
ಅದಾದಮೇಲೆ ಇವಾಗ ನಾವು ಬಂದಿರುವಂಥದ್ದು ಕೋಲಾರ ಕಡೆಗೆ ಹೊರಡ್ತಾ ಇದ್ದೀವಿ. ಯಾವತ್ತೂ ನಾನು ಈ ನೇಚರ್ ಅಂದರೆ ಈ ವೆದರ್ನ ಕೋಲಾರಲ್ಲಿ ನೋಡೇ ಇಲ್ಲ. ಯಾವಾಗ ಈ ಕಡೆ ಬಂದರೂ ಬಿಸಿ 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 ಅಂತಲೇ ಇರ್ತಾಯಿತ್ತು. ಬಟ್ ಇವತ್ತಂತೂ ತುಂಬ ಅಂದರೆ ತುಂಬ ಥಂಡಿ ಇದೆ. ಅಷ್ಟೇ ಮಳೆ ಬೀಳೋದು ನಿಲ್ಲೋದು ಬೀಳೋದು ಇದೇ ಥರ ಆಗ್ತಾನೇ ಇತ್ತು. ನಾವು ಕಾರಲ್ಲೇ ಟಿಫನ್ ತಿನ್ಕೊಂಡ್ವಿ, ನಾನು ಮಕ್ಕಳು. ಕಾರಲ್ಲೇ ಟಿಫನ್ ಯಾಕಂದರೆ ನಾವು ಕೂತ್ಕೊಂಡು ಅಲ್ಲೊಂದು ಟೈಮೆಲ್ಲ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಹೆಂಗೋ ನಾವು ಡ್ರೈವಿಂಗ್ ಮಾಡ್ತಾಯಿರಲ್ವ, ನಾವು ಆರಾಮಾಗಿ ತಿನ್ನೋಣ ಅಂತ ಕಾರಲ್ಲೇ ತಿನ್ಕೊಂಡಾಯಿತು. ನೋಡ್ತಾ ಇದ್ರಲ್ವ ಬೆಟ್ಟದ ಮೇಲೆ ಸಹ ಮಂಜು ಹೆಂಗೆ ಕಾಣಿಸ್ತಾ ಇದೆ ಅಂದರೆ, ಈ ಧರ್ಮಸ್ಥಳ ಸೈಡೆಲ್ಲ ಹೋದಾಗ ಹೆಂಗಿರುತ್ತೆ ಬೆಟ್ಟದ ಮೇಲೆ ಮಂಜು, ಅದೇ ರೀತಿಯಾಗಿ ಕಾಣಿಸ್ತಾ ಇತ್ತು. ನಿಜವಾಗ್ಲೂ ನಾವು ಕೋಲಾರ ಕಡೆನೇ ಇದ್ದೀವ ಅನ್ನೋ ಅಷ್ಟು ಡೌಟ್ ಆಗಿಬಿಟ್ಟಿತ್ತು. ಅಷ್ಟು ಕೂಲಾಗಿತ್ತು ವೆದರ್ ಮಾತ್ರ ಅವತ್ತು. ಮಳೆನೂ ಸಹ ಹಂಗೆ ಬೀಳ್ತಾ ಇತ್ತು. ಅಂದರೆ ಬೆಳಗ್ಗೆ ಎಲ್ಲ ಸ್ವಲ್ಪ ಜಿನ್ಗೋದು ನಿಲ್ಲೋದು ಅದೇ ರೀತಿಯಾಗಿ ಆಗ್ತಾನೇ ಇತ್ತು. ಫೈನಲಾಗಿ ನಾವು ಒಂದು 10:30 ಹಂಗೇನೋ ಬಿಟ್ವಿ. ಅಲ್ಲಿಂದ ಒಂದು 1 ಅವರ್ಗೆ ನಾವು ಕೋಲಾರ ರೀಚ್ ಆಗಿಬಿಡ್ತೀವಲ್ವ. ಕೋಲಾರ ಏನು ಅಷ್ಟೊಂದು ತುಂಬ ಏನು ದೂರ ಅನಿಸೋದಿಲ್ಲ, ಯಾಕಂದರೆ ಹೈವೇ ಹತ್ರ ಇರೋದ್ರಿಂದ ಹೈವೇಲಿ ಬಂದುಬಿಟ್ರೆ ಬೇಗ ಬಂದು ನಾವು ರೀಚ್ ಆಗಿಬಿಡುವಂಥದ್ದು ಕೋಲಾರ್ಗೆ. ಆದರೆ ಈ ವೆದರ್ಗಂತೂ ತುಂಬ ಅಂದರೆ ತುಂಬ ಚಳಿ ಅಂತೂ ಸಖತ್ತಾಗಿ ಆಗ್ತಾಯಿತ್ತು. ನೋಡೋಕೆ ಒಂಥರ ಚೆನ್ನಾಗಿತ್ತು, ಆದರೂ ಸಹ ಚಳಿ ಸಹ ಅಷ್ಟೇ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. ಫೈನಲಾಗಿ ನಾವು ಫಸ್ಟಿಗೆ ಬಂದಿದ್ದು ಅಂತರಗಂಗೆ, ಅಂದರೆ ದಕ್ಷಿಣ ಕಾಶಿ ಅಂತಲೇ ಹೇಳ್ತಾರಲ್ವ, ಅಂತರಗಂಗೆ. ಅಲ್ಲಿಗೆ ಬಂದು ಇವಾಗ ರೀಚ್ ಆಗಿದ್ದೀವಿ. ಇಲ್ಲೂ ಅಷ್ಟೇ ನೋಡ್ಬೋದು ಕೋತಿಗಳ ಸಾಮ್ರಾಜ್ಯ ಎಷ್ಟಿದೆ ಅಂದ್ಬಿಟ್ಟು ಬರೀ ಕೋತಿಗಳೇ ಇತ್ತು. ತುಂಬ ಅಂದರೆ ತುಂಬ ಕೋತಿಗಳಿತ್ತು ಅಲ್ಲಿ. ಅದೇ ಒಂದು ಸ್ವಲ್ಪ ಭಯ ಆಗ್ತಾಯಿತ್ತು. ಅಲ್ಲ, ನೀ ಮುಂದೆ ನಾ ಹಿಂದೆ ಅಂತ ಹೋಗೋದು, ಅದರಿಂದ ನಾವು ಮಸ್ತ್ ಮಸ್ತ್ ಅಮ್ಮ ಹೇಳ್ತಲ್ವಮ್ಮ ಟ್ರಕ್ಕಿಂಗ್ ನಂದಿ ಹತ್ರ ಬರ್ತಾ, ನಂದಿ ಬಾಯಲ್ಲಿ ಬರ್ತಾ ಇರುತ್ತಮ್ಮ ನೀರು ಅಲ್ಲಿ ಮುಂದೆ ನೋಡಿ ನೋಡ್ತೀವಿ. 74 hours ಚೆನ್ನಾಗಿ ಕಾಣಿಸ್ತಲ್ಲ ಸ್ಟೆಪ್ಸ್ ಇಲ್ಲಿ. 365 days ಇರುತ್ತಮ್ಮ ನೀರಲ್ಲಿ, ನೀರು ಕರಗಲ್ಲ. ನಂದಿ ಬಾಯಲ್ಲಿ ಬರುತ್ತೆ. 24 hours ಲೀಪ್ ಇಯರ್ ಇದ್ರು 6 days ಬರುತ್ತಪ್ಪ. ಆಯ್ತಾ, ಇನ್ನೇನೋ ಡೌಟ್ ಇದೆಯಾ? ಇವಾಗ ಇನ್ನು ದೇವಸ್ಥಾನ ಸಹ ಮುಚ್ಚಿದ್ರು, ಪುರೋಹಿತರಿಲ್ಲ. ಬೆಟ್ಟ ಎಲ್ಲ ಹತ್ಕೊಂಡು ಬಂದ್ವಿ, ನೋಡಿದ್ರೆ ಪುರೋಹಿತರಿಲ್ಲ. ಅವ್ರು ಬರ್ತೀವಿ ಒಂದು 10 ನಿಮಿಷ ಅಂತೇಳಿ ಅದಕ್ಕೆಲ್ಲ ವೆಯ್ಟ್ ಮಾಡ್ತಾಯಿದ್ವಿ ನಾವೆಲ್ಲರೂ. ಬಟ್ ಇಲ್ಲಿ ಮಾತ್ರ ಕೋತಿಗಳಂದರೆ ತುಂಬ ಹೆಜ್ಜೆ ಹೆಜ್ಜೆಗೂ ಅದೇ ಇರುತ್ತೆ, ಒಂಥರ ಭಯ ಅನ್ನಿಸ್ತಾ ಇರುತ್ತೆ. ನಮ್ಮ ಚಿರು ಅಂತೂ ಫುಲ್ ಭಯ ಬೀಳ್ತಾ ಇದ್ದ. ನೋಡೋದು ಅದೇ ಚೆನ್ನಾಗಿ ಕೋತಿ ಹೋಗ್ಬಿಟ್ಟು ಗಣೇಶ ಹತ್ರ ಚೆನ್ನಾಗಿ ಮುಕ್ಕೋತ್ತೆ ತಿಂತಾ ಇದೆ ಅದು ಗಣೇಶ. ಏನೋ ಮಾಡುತ್ತೆ ನಾ ಕೋತಿ ಫೋನ್ ಕಿತ್ಕೊಳ್ಳಲ್ಲ ಕಣೋ ನೀನು. ಯಾಕೋ ಅಲ್ಲೂ ಅವೇ ಎಲ್ಲಿ ನೋಡೋದು ಇದ್ದಿದ್ದೆ. ಈ ಕಡೆ ಒಂದೊಂದು, ಈ ಕಡೆ ಒಂದೊಂದು. ಈ ಕಡೆ ಒಂದು, ಈ ಕಡೆ ಒಂದು ನಂದಿ, 2 ನಂದಿ ಇದೆ ನೋಡ್ರಿ. ನಲ್ಲಿ ದರ್ಶನ ಸಹ ಮುಗಿಸ್ಕೊಂಡ್ವಿ. ಅಲ್ಲಿ ಅಂದರೆ ಶಿವನ ದರ್ಶನ ಮುಗಿಸ್ಕೊಂಡು ಮತ್ತೆ ನಾವು ರಿಟರ್ನ್ ಬರ್ತಾ ಇದ್ವಿ. ಮತ್ತೆ ರಿಟರ್ನ್ ನಾವು ಈ ಕಡೆ ಕೋಲಾರ ಕಡೆನೇ ಹೋಗ್ತಾ ಇರುವಂಥದ್ದು. ಕೋಲಾರ ಅಮ್ಮನಿಗೆ ಫಸ್ಟ್ ಹೋಗೋದು ಯಾವಾಗೂ ನಾವು ಹಂಗೆ ಹೋಗ್ತೀವಿ. ಹಾಂ, ಲಾಸ್ಟ್ ಟೈಮ್ ಎಲ್ಲಿ ಅಲ್ಲಿ ಯಾಕಂದರೆ ಇಲ್ಲಿ ಮುಚ್ಚಿತ್ತು ಅದಕ್ಕೆ. ಇಲ್ಲ, ನಾವು ಮೊನ್ನೆ ಬಂದಾಗ ಹೌದು, ಅದೇ ನನಗೆ ಮಂತ್ರಾಲಯ ಹಿಂಗೆ ಹೋಗಿದ್ದಾಗ ಕದ್ರಿ ಬಾಯ್ಕೊಂಡ ಕದ್ರಿ ಸ್ವಾಮಿ ಅಮ್ಮ. ಇಲ್ಲೂ ಅಷ್ಟೇ ಕೋಲಾರಮ್ಮನ ದೇವಸ್ಥಾನದಲ್ಲೂ ಸಹ ಅವತ್ತು 2 ಗಂಟೆಗೇನೋ ಕ್ಲೋಸ್ ಅಂತ ಹೇಳಿದ್ರು. ನಾವು ಬೆಟ್ಟ ಎಲ್ಲ ಹತ್ತು ಇಳಿಯೋ ಅಷ್ಟರಲ್ಲಿ 2 ಗಂಟೆ ಆಗೋಗಿತ್ತು. ಯಾಕಂದ್ರೆ ನಾವು ಮನೆ ಬಿಟ್ಟಿದ್ದೇ ಲೇಟ್ ಆಯಿತು, ಜೊತೆಗೆ ಅಂಗಡಿ ಹತ್ರ ಎಲ್ಲ ಹೋಗೋಕೆ ಸ್ವಲ್ಪ ಲೇಟ್ ಆಯಿತು. ಲಾಸ್ಟಲ್ಲಿ ನಾವು ದೇವಸ್ಥಾನ ಕ್ಲೋಸಿಂಗ್ ಟೈಮಲ್ಲಿ ಹೋದ್ವಿ. ಬಟ್ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಯಾಕಂದರೆ ಜನ ಯಾರೂ ಇರಲಿಲ್ವಲ್ಲ, ಈ ಮಳೆಗೆ ಸ್ವಲ್ಪ ಜನ ಕಡಿಮೆನ ಅಂತ ಹೇಳ್ಬೋದು. ಅದರಿಂದ ಸ್ವಲ್ಪ ನೆಮ್ಮದಿಯಾಗಿ ಆರಾಮಾಗಿ ದರ್ಶನ ಅಂತೂ ಮಾಡ್ಕೊಂಡ್ವಿ. ದರ್ಶನ ಮಾಡ್ಕೊಂಡು ಇವಾಗ ನಾವು ಬಂದಿರುವಂಥದ್ದು ಕೋಟಿಲಿಂಗೇಶ್ವರ. ವರ್ಷಕ್ಕೊಂದ್ಸರಿ ಅದನ್ನು ಕೋಟಿಲಿಂಗೇಶ್ವರಕ್ಕೆ ಹೋಗಿಲ್ಲ ಅಂದರೆ ಅದೊಂಥರ ತೃಪ್ತಿ ಅಂತ ಅನಿಸೋದಿಲ್ಲ. ಇವಾಗಲೂ ಹೋಗಿ ರೂಢಿ ಆಗಿಬಿಟ್ಟಿದೆ. ಫಸ್ಟಿಗೆಲ್ಲ ನಾವು ಶಿವರಾತ್ರಿ ಹಬ್ಬ ಟೈಮಲ್ಲಿ ಹೋಗ್ತಾಯಿದ್ವಿ ಮದುವೆ ಆದ ಹೊಸದಲ್ಲಿ. ಬಟ್ ಅವಾಗ ಅಷ್ಟೊಂದು ಕ್ರೌಡ್ ಜನ ಅಂತ ಇರಲಿಲ್ಲ, ಸ್ವಲ್ಪ ಜನ ಕಡಿಮೆ ಇದ್ದರು. ಸರಿ, ಮತ್ತೆ ಬರ್ತಾ ಏನಾಯಿತು ಅಂದರೆ ನಾವು ಜನ ಜಾಸ್ತಿ ಆಗಿಬಿಟ್ರು ಶಿವರಾತ್ರಿ ಹಬ್ಬಕ್ಕೆ ಇಲ್ಲಿ ಕೋಟಿಲಿಂಗೇಶ್ವರದಲ್ಲಿ. ಆವಾಗ ನಾವೇನು ಮಾಡ್ತಾಯಿದ್ವಿ, ನ್ಯೂ ಇಯರ್ಗೆ ಅಂತ ನ್ಯೂ ಇಯರ್ ಪ್ಲ್ಯಾನ್ ಮಾಡ್ಕೋತಾ ಇದ್ವಿ.
ನ್ಯೂ ಇಯರ್ ಪ್ಲ್ಯಾನ್ ಮಾಡ್ಕೊಂಡವ್ರು ಇವಾಗ ನ್ಯೂ ಇಯರ್ಗೂ ಅಷ್ಟೇ ತುಂಬ ಜನ ಇರ್ತಾರೆ, ಹಾಕಿ ನುಗ್ಗಲು ಮಾಡಿಬಿಡ್ತಾರೆ, ಅವು ನೋಡೋಕ್ಕೂ ಬಿಡೋಲ್ಲ ದೇವ್ರನ್ನ, ಆ ರೀತಿಯಾಗಿ ಮಾಡಿಬಿಡ್ತಾರೆ. ಬಟ್ ಅದಾದಮೇಲೆ ನಾವು ಇವಾಗ ಏನು ಮಾಡಿದ್ವಿ, ಒಂದು 4-5 ವರ್ಷದಿಂದ ಈಚೆಗೆ ಈ ರೀತಿ ಮಾಲೆ ಹಾಕಿದಾಗ ಕೋಟಿಲಿಂಗೇಶ್ವರಗೆ ಹೋಗ್ಬಿಡ್ತೀವಿ. ಅವಾಗ ಯಾರೂ ಜನ ಅಷ್ಟೊಂದು ಇರೋದಿಲ್ಲ, ಜನ ಕಡಿಮೆ ಇರ್ತಾರೆ, ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು. ಅದೇನೋ ಗೊತ್ತಿಲ್ಲ, ಕೆಲವೊಂದು ದೇವಸ್ಥಾನ ಕೆಲವೊಂದು ಪ್ಲೇಸಸ್ಗೆ ವರ್ಷಕ್ಕೊಂದ್ಸರಿ ಹೋಗಿಲ್ಲ ಅಂದರೆ ಮನಸ್ಸಿಗೆ ನೆಮ್ಮದಿ ಅಂತ ಅನ್ಸಲ್ಲ ಖಂಡಿತವಾಗ್ಲೂ. ಅದರಲ್ಲಿ ನಮಗೆ ಕೋಟಿಲಿಂಗೇಶ್ವರ ಸಹ ಒಂದು. ಪ್ರತಿ ವರ್ಷ ಯಾವುದೋ ಒಂದು ಟೈಮಲ್ಲಿ ಖಂಡಿತ ಹೋಗಿ ಬರ್ತೀವಿ. ಮಳೆ ದುಡ್ಡು ಕಟ್ಬಿಟ್ಟು ಪರ್ಮಿಷನ್ ತಗೊಳ್ಳೋದು, ಪರ್ಮಿಷನ್ ಹಾಂ, ವರ್ಷಕ್ಕೊಂದ್ಸರಿ ಆದ್ರೂ ಬಂದು ಮಾಡಬೇಕು. ಅಯ್ಯಪ್ಪ ಮೇನ್ ಅಭಿಷೇಕ ಪ್ರಿಯ ಅಲ್ವಾ, ಸುಮ್ಮನೆ ಬಿಲ್ಲುಪತ್ರ ಮರ, ಇದು ಶಿವಂದು ಕಾಯಿ ನೋಡ್ದ, ಎಲೆ ಕಾಯೆಲ್ಲ ತಿನ್ಬೋದಾ? ಕಾಯಿ ತಿನ್ಬೋದಮ್ಮ? ನೋಡು, ಪ್ರಭಾಟೆ ಪ್ರಭುಗಿನ್ ಮೋರಿಸ್ ಜೇಮ್ಸ್ ಯಾರು ವಿಶ್ವೇಶ್ವರಮ್ಮ ನೋಡ್ತಾ ಇದ್ರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಆ ಮೋಡಕ್ಕೆ. ಆ ಶಿವಪ್ಪ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ಫುಲ್ ಖುಷಿ ಆಗ್ತಾಯಿದೆ. ಬಟ್ ಮಳೆ ಬರ್ತಾಯಿದೆ ಅಂತ ಅಷ್ಟೇ ಬೇಜಾರಿತ್ತು, ಆದರೆ ನೋಡೋದಕ್ಕೆ ಮಾತ್ರ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು ಆ ನೇಚರು. ಅಲ್ಲಿರೋ ಮೋಡ, ಆ ಮೋಡದ ಮಧ್ಯದಲ್ಲಿ ಶಿವಪ್ಪ ಆಗ್ಬೋದು, ನಂದಿ ಆಗ್ಬೋದು, ತುಂಬ ಚೆನ್ನಾಗಿತ್ತು. ಬಟ್ ಮಳೆ ಅಂತೂ ತುಂಬ ಮಳೆ ಬೀಳ್ತಾನೆ ಇತ್ತು, ನಿಲ್ಲೇ ಇಲ್ಲ. ಅರ್ಧ ಬೀಳೋದು ಅರ್ಧ ನಿಲ್ಲೋದು ಅದೇ ರೀತಿಯಾಗಿತ್ತು. ಬಟ್ ಆದರೂ ಎಲ್ಲ ದರ್ಶನ ಮಾಡ್ಕೊಂಡ್ವಿ. ಇಲ್ಲಿ ಬಂದರೆ ಕೋಟಿಲಿಂಗೇಶ್ವರ ಒಂದು ಪ್ಲಸ್ ಪಾಯಿಂಟ್ ಅಂದರೆ ಎಲ್ಲ ಥರ ದೇವರು ಸಹ ನಾವಿಲ್ಲಿ ದರ್ಶನ ಮಾಡ್ತೀವಿ ಖಂಡಿತವಾಗ್ಲೂ. ಈ ರೀತಿ ದೇವರು ಇಲ್ಲೇ ಇದ್ದಾರೆ ಅಂತ ಅನ್ನೋಂಗಿಲ್ಲ. ಅನ್ನಪೂರ್ಣೇಶ್ವರ ಇರ್ಬೋದು, ಅಯ್ಯಪ್ಪ ಇರ್ಬೋದು, ಹನುಮ ಇರ್ಬೋದು, ಗಣೇಶ, ಶನಿ ಮಹಾತ್ಮ ಸ್ವಾಮಿ ಮತ್ತು ವೆಂಕಟರಮಣ ಸ್ವಾಮಿ ಪ್ರತಿಯೊಬ್ಬರು ಸಹ ಇಲ್ಲಿ ಸಿಗ್ತಾರೆ. ಅದೇ ಒಂದು ದೊಡ್ಡ ಖುಷಿ. ಕೋಟಿಲಿಂಗೇಶ್ವರ ಬಂದಾಗ ಖಂಡಿತವಾಗಿ ಎಲ್ಲ ದೇವ್ರ ದರ್ಶನ ಅಂತೂ ಮಾಡ್ತೀವಿ. ಅದೊಂಥರ ಖುಷಿ ಅಂತ ಅನಿಸುತ್ತೆ ಮನಸ್ಸಿಗೆ. ಕೆಲವೊಂದು ದೇವಸ್ಥಾನಕ್ಕೆ ಹೋದಾಗ ಮನಸ್ಸು ನೆಮ್ಮದಿ ಆಗುತ್ತೆ ಖಂಡಿತವಾಗ್ಲೂ. ಅದರಲ್ಲಿ ನಮಗೆ ಕೋಟಿಲಿಂಗೇಶ್ವರ ಸಹ ಒಂದು. ವರ್ಷಕ್ಕೊಂದ್ಸಲ ಹೋಗಲಿಲ್ಲ ಅಂದರೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಬಟ್ ಈ ವರ್ಷ ಹೋಗೋಕ್ಕಾಗುತ್ತೋ ಇಲ್ವೋ ಅಂದ್ಕೊಂಡು ಫೈನಲಾಗಿ ಇವತ್ತು ದರ್ಶನ ಸಹ ಇಲ್ಲೂ ಮುಗೀತು. ಓಕೆ ಫ್ರೆಂಡ್ಸ್, ಫೈನಲಿ ಇವಾಗ ಕೋಟಿಲಿಂಗೇಶ್ವರ ಅಂತೂ ಕಂಪ್ಲೀಟ್ ಆಗಿದೆ. ಕೋಟಿಲಿಂಗೇಶ್ವರ ನೋಡಾಯಿತು, ಆದರೆ ಮಳೆ ಮಾತ್ರ ಸಖತ್ತಾಗಿ ಮಳೆ ಬರ್ತಾನೆ ಇದೆ. ತುಂಬ ಜಡಿ ಇಟ್ಕೊಂಡ್ಬಿಟ್ಟಿದೆ, ಓಡಾಡೋಕ್ಕೂ ಆಗ್ತಾಯಿಲ್ಲ, ಅಷ್ಟೊಂದು ಜಡಿ ಇದೆ. ನೋಡ್ಬೋದು, ಎಲ್ಲಿ ನೋಡ್ರೂ ನೀರು ಒದ್ದೇನೆ ಕಾಲೆಲ್ಲ ಒಂಥರ ಆಗ್ಬಿಟ್ಟಿದೆ ನನಗೆ. ಓಡಾಡಿ ನೀರು ಬೆಳಗ್ಗಿಂದ ಒದ್ದೆ ಟೈಮ್ ಸಹ ಬೆಳಗ್ಗಿಂದ ಹಿಂಗೆ ಇರೋದ್ರಿಂದ ಬಿಸಿಲೇ ಇಲ್ಲ, ಟೈಮ್ ಸಹ ಗೊತ್ತೇ ಆಗ್ತಾಯಿಲ್ಲ. ಆ್ಯಕ್ಚುಲಿ ಇವಾಗ ಒಂದು 5 o'clock ಆಗಿರ್ಬೋದು. ಇವಾಗ ಇಲ್ಲಿ ಮುಗಿಸ್ಕೊಂಡು ನಾವು ಬಂಗಾರ ತಿರುಪತಿ ಕಡೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ನೋಡಬೇಕು ಇಲ್ಲಿ ಎಷ್ಟೊತ್ತಾಗುತ್ತೆ. ಇನ್ನು ಇವಾಗ ತಾನೇ ಎಂಟ್ರಿ, ಎಕ್ಸಿಟ್ ಎಷ್ಟೊತ್ತಿಗಾಗುತ್ತೋ. ನಾನು ನೋಡೋ ಅಂಥದ್ದಿದೆ ಲಿಂಗಗಳನ್ನ, ಇನ್ನು ಹೋಗೋ. ಓಕೆ ಫ್ರೆಂಡ್ಸ್, ಇವಾಗ ನಾನು ಕಂಟಿನ್ಯೂ ಮಾಡ್ತೀನಿ. ನೋಡೋಣ, ತಿರುಪತಿಗೆ ಹೋಗೋ ಅಷ್ಟರಲ್ಲಿ ಬೆಳಕಿರುತ್ತೋ ಕತ್ಲಾಗುತ್ತೋ ಗೊತ್ತಿಲ್ಲ. ಯಾಕಂದರೆ ತುಂಬಾ ಮೋಡ ಮುಚ್ಕೊಂಡಿರೋದ್ರಿಂದ ತುಂಬ ಕತ್ಲಂತ ಅನ್ನಿಸ್ತಾ ಇದೆ. ನೋಡೋಣ, ಕತ್ಲಾಗಿದ್ದರೆ ಏನು ಮಾಡೋಕ್ಕಾಗೋದಿಲ್ಲ. ಬೆಳಕಿತ್ತು ಅಂದರೆ ವಿಡಿಯೋನ ಸ್ವಲ್ಪ ನಾನು ಶೂಟ್ ಮಾಡ್ಕೊಳ್ಳುವಂಥದ್ದು. ಮತ್ತು ನಾನು ಬಂಗಾರ ತಿರುಪತಿಯಲ್ಲೇ ಸಿಗ್ತೀನಿ. ಇಲ್ಲಿರುವಂಥ ಲಿಂಗಗಳೆಲ್ಲ ಇವಾಗ ಹೊಸದಾಗಿ ಆಗಿರುವಂಥದ್ದು. ಮುಂಚೆ ಎಲ್ಲ ಇಷ್ಟೊಂದು ಇರಲಿಲ್ವಲ್ಲ, ಇವಾಗೆಲ್ಲ ಇಂಪ್ರೂವ್ ಆಗ್ತಾಯಿದೆ. 90 ಲಕ್ಷ ಏನೋ ಲಿಂಗ ಇವಾಗ ಕಂಪ್ಲೀಟ್ ಆಗಿದೆ ಅಂತ ಹೇಳಿದ್ರು ದೇವಸ್ಥಾನದಲ್ಲಿ ಹೇಳ್ತಾಯಿದ್ರು. ಫಸ್ಟಿಗೆಲ್ಲ ಇದೆಲ್ಲ ಲಿಂಗ ಇರಲಿಲ್ಲ, ಫಸ್ಟ್ ಒಂದು ಕಡೆ ಮಾತ್ರ ಇತ್ತು. ಇವಾಗ ಇದೆಲ್ಲ ಹೊಸದಾಗಿ ಕಟ್ಟಿರುವಂಥದ್ದು. ಇಲ್ಲೂ ಸಹ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ. ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ಎಲ್ಲ ಥರ ದೇವ್ರ ದರ್ಶನ ಮಾಡ್ತೀವಿ, ಒಂಥರ ಖುಷಿಯಾಗುತ್ತೆ. ಕೆಲವೊಂದು ಟೈಮಲ್ಲಿ ಏನೋ ಮನಸ್ಸಿಗೆ ಬೇಜಾರಾದಾಗ, ಮನಸ್ಸಿಗೆ ನೋವಾದಾಗ ದೇವಸ್ಥಾನಕ್ಕೆ ಹೋದಾಗ ಆ ದೇವ್ರ ಹತ್ರ ಕೂತ್ಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಾಗ ನಿಜ ಮನಸ್ಸಿಗೆ ತುಂಬಾ ಶಾಂತಿ ಅಂತ ಸಿಗುತ್ತೆ ಖಂಡಿತವಾಗ್ಲೂ. ಈ ನಡುವೆ ಹಾಗೆ ಆಗಿತ್ತು. ಚಿರುಗೆ ಬೇರೆ ಹುಷಾರಿಲ್ಲ, ಚಿರುಗಾದ್ಮೇಲೆ ಮತ್ತೆ ನನಗೂ ಹುಷಾರಿಲ್ಲ. ಇವಾಗೂ ಸಹ ನನಗಿನ್ನ ಸ್ವಲ್ಪ ಕೋಲ್ಡ್ ಹಂಗೇ ಇದೆ, ಆದರೂ ಪರವಾಗಿಲ್ಲ, ಬೆಟರ್. ಯಾಕಂದರೆ ಮೊನ್ನೆ ಸಂಡೇಗೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಆರಾಮಾಗಿದ್ದೀನಿ ಅಂತಲೇ ಹೇಳ್ಬೋದು. ಎಲ್ಲ ದರ್ಶನ ಮುಗಿಸ್ಕೊಂಡು ಎಲ್ಲ ದೇವರು ನೋಡಿದ್ದೆಲ್ಲ ಆಯಿತು. ಫೈನಲಾಗಿ ಶನಿ ಮಹಾತ್ಮ ಸಹ ಕೊನೆಯಲ್ಲೇ ಶನಿ ಮಹಾತ್ಮ ನೋಡಿಕೊಂಡು ಸಾಯಿಬಾಬಾ ಮತ್ತು ಹನುಮನ ನೋಡಿಕೊಂಡು ಹೊರಡುವಂಥದ್ದು. ಎಲ್ಲ ದರ್ಶನ ಮುಗಿಸ್ಕೊಂಡು ಇನ್ನೇನು ಹೊರಡಬೇಕು. ಸರಿ, ನಾವು ಅಂದ್ಕೊಂಡಾಗೆ ಬಂಗಾರ ತಿರುಪತಿ ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಇನ್ನು ಆವಾಗ 6 ಗಂಟೆ ಆಗಿತ್ತು, ಇನ್ನು 7 ಗಂಟೆವರೆಗೂ ಅಲ್ಲಿ ಟೈಮ್ ಇತ್ತು. ಇಲ್ಲಿಂದ ಹತ್ರನೇ ನಮಗೆ ಬಂಗಾರ ತಿರುಪತಿ ಸಿಗುತ್ತೆ.
ತುಂಬ ಏನು ಜರ್ನಿ ಇರಲಿಲ್ಲ, ಒಂದು 15-20 ನಿಮಿಷ ಜರ್ನಿ ಇತ್ತು ಅಷ್ಟೇ. ನಾವು ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಹತ್ತುವಂಥದ್ದಿರುತ್ತೆ, ಓಪನ್ ಪ್ಲೇಸ್ ಇದೆ. ಹೋಗೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಮಳೆ ಶುರುವಾಯಿತು. ಖಂಡಿತ ನಿಲ್ಲೋ ಥರ ಅಂತೂ ಕಾಣಿಸ್ಲಿಲ್ಲ ಮಳೆ, ತುಂಬ ಜೋರು ಮಳೆ. ಆಗಲೆಲ್ಲ ಸ್ವಲ್ಪ ಜಿನುಗೋ ಮಳೆ ಥರ ಬೀಳ್ತಾ ಇತ್ತು, ನಿಲ್ತಾ ಇತ್ತು. ಬಟ್ ನೈಟ್ ಆಗಿದ್ದೆ ಫುಲ್ಲು ಜೋರು ಮಳೆ ಶುರುವಾಗ್ಬಿಡ್ತು, ನಮ್ಗೆ ಹೋಗೋಕ್ಕೆ ಆಗಲಿಲ್ಲ. ಅದು ಅಲ್ಲದೆ ಅಲ್ಲಿ ಬೆಟ್ಟ ಬೇರೆ ಹತ್ತಬೇಕು, ಆ ಕಡೆ ಪದ್ಮಾವತಿ ದೇವಸ್ಥಾನಕ್ಕೆ, ಅಮ್ಮನವ್ರ ದೇವಸ್ಥಾನಕ್ಕೆಲ್ಲ ಓಡಾಡಬೇಕಾಗುತ್ತೆ. ಹೋದರೂ ವೇಸ್ಟು, ಸುಮ್ಮನೆ ಹೋಗಿ ರಿಟರ್ನ್ ಬರೋಕ್ಕಾಗೋದಿಲ್ಲ ಅಂದ್ಬಿಟ್ಟು ನಾವು ಮತ್ತೆ ಡ್ರಾಪ್ ಮಾಡ್ಕೊಂಬಿಟ್ವಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ವಾರ ಸ್ವಲ್ಪ ನಮ್ಮದು ಪ್ಲ್ಯಾನ್ ಎಲ್ಲ ಸ್ವಲ್ಪ ಫ್ಲಾಪ್ ಆಯ್ತು ಅಂತಲೇ ಹೇಳ್ಬೋದು. ಬಟ್ ಕೋಟಿಲಿಂಗೇಶ್ವರ ಅನ್ನೋದು ಕಂಪ್ಲೀಟ್ ಆಯಿತು. ಬಂಗಾರ ತಿರುಪತಿಗೆ ಹೋಗಬೇಕಾಗಿತ್ತು, ಅದು ಸ್ವಲ್ಪ ನಮಗೆ ಹೋಗೋಕ್ಕಾಗಲಿಲ್ಲ. ಓಕೆ, ನೆಕ್ಸ್ಟ್ ಟೈಮ್ ಹೋಗೋಣ ಅಂದ್ಬಿಟ್ಟು ರಿಟರ್ನ್ ಬಂದುಬಿಟ್ಟು. ಯಾಕಂದರೆ ತುಂಬ ಮಳೆ ಬೀಳ್ತಾಯಿದೆ. ಈ ಮಳೇಲಿ ಹೋದರೂ ಸಹ ಆ ಬೆಟ್ಟ ಹತ್ತಿ ದೇವ್ರ ದರ್ಶನ ಮಾಡೋಕ್ಕಂತೂ ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕಂದರೆ ಅಷ್ಟೊಂದು ಮಳೆ ಬೀಳ್ತಾ ಇದೆ, ತುಂಬಾ ಜೋರಾಗಿತ್ತು. ಅದು ಅಲ್ಲದೆ ಬೇರೆ ನಮ್ಮ ಚಿರುಗೆ ಆವಾಗ ತಾನೇ ಸ್ವಲ್ಪ ಹುಷಾರಾಗಿದ್ದ. ಇನ್ನು ನನಗೂ ಬೇರೆ ಹುಷಾರು ತಪ್ಪಿತ್ತಲ್ವ, ಯಾಕೆ ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ, ಮತ್ತು ಮನೇಲಿ ಬಂದರೆ ಮತ್ತೆ ಮನೇಲಿ ಮಾಡೋವಂಥದ್ದು ಇರುತ್ತಲ್ವ, ಇನ್ನೂ ಒಂದು ವಾರ 15 ದಿನ ಇರುತ್ತೆ ನನಗೆ ಕೆಲಸ. ಅದಕ್ಕೋಸ್ಕರ ನಾವು ರಿಟರ್ನ್ ಮನೆ ಕಡೆ ಬಂದುಬಿಟ್ವಿ. ವಿಡಿಯೋ ಸಹ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ವಿಡಿಯೋನಾದ್ರೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಪಕ್ಕದಲ್ಲಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನನ್ನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.